ಅದ್ಭುತ ಲೋಕವೇ ಅನಾವರಣಗೊಂಡಿತ್ತು. ದೃಶ್ಯಕಲಾ ವಿದ್ಯಾರ್ಥಿಗಳ ಕುಂಚದಲ್ಲಿ ಶಿಲ್ಪಕಲೆ, ಮಧುಬನಿ, ಯಕ್ಷಗಾನ, ಆನಿಮೇಷನ್ಗಳನ್ನ ಸೇರಿದಂತೆ ವಿವಿಧ ಕಲಾಕೃತಿಗಳು ಗೋಡೆಗಳ ಮೇಲೆ ಅರಳಿದ್ದು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸಿದ್ದವು. ಅಷ್ಟಕ್ಕೂ ಈ ಕಲಾಕೃತಿಗಳನ್ನ ಬಿಡಿಸಿದ್ದು ಯಾರು? ಅದು ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ. ಖಾಲಿ ಗೋಡೆಗಳ ಮೇಲೆ ವಿದ್ಯಾರ್ಥಿಗಳ ಕೈಚಳಕದಲ್ಲಿ ಅರಳಿದ ಕಲಾಕೃತಿಗಳು. ಜನ ಮನ ಸೂರೆಗೊಂಡ ವಿದ್ಯಾರ್ಥಿಗಳ ಕುಂಚದಲ್ಲಿ ಅರಳಿದ ಕಲೆಗಳು. ಖಾಲಿ ಗೋಡೆಗೆ ಜೀವ ತುಂಬಿದ ವಿದ್ಯಾರ್ಥಿಗಳ ಕುಂಚಗಳು. ಗೋಡೆಗಳ ಮೇಲೆ ಬಗೆ ಬಗೆಯ ಚಿತ್ರಗಳನ್ನು ಬಿಡಿಸುತ್ತಿರುವ ವಿದ್ಯಾರ್ಥಿಗಳು ಬಿಡಿಸಿದ ಕಲಾಕೃತಿಗಳನ್ನು ವೀಕ್ಷಿಸುತ್ತಿರುವ ಸಾರ್ವಜನಿಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ದೃಶ್ಯಕಲಾ ಕಾಲೇಜು ಮುಂಭಾಗದಲ್ಲಿ. ಕಾಲೇಜಿನಲ್ಲಿ ನಡೆಯುತ್ತಿರುವ 60ನೇ ವರ್ಷದ ಸಂಭ್ರಮಾಚರಣೆ ಪ್ರಯುಕ್ತ ಎನ್ಎಸ್ಎಸ್ ವಿದ್ಯಾರ್ಥಿಗಳಿಗೆ ಒಂದೊಂದು ಥೀಮ್ ನೀಡಲಾಗಿದ್ದು, ಥೀಮ್ಗೆ ತಕ್ಕಂತೆ ವಿದ್ಯಾರ್ಥಿಗಳು ಖಾಲಿ ಗೋಡೆಗಳ ಮೇಲೆ ವಿವಿಧ ಚಿತ್ರಗಳನ್ನು ಬಿಡಿಸಿದ್ದಾರೆ. ಅನ್ವಯಕ, ಶಿಲ್ಪಕಲೆ, ಆನಿಮೇಷನ್, ಚಿತ್ರಕಲೆ ವಿಭಾಗದ ವಿದ್ಯಾರ್ಥಿಗಳು ಖಾಲಿ ಗೋಡೆಗಳ ಮೇಲೆ ಮಧುಬನಿ, ಶಿಲ್ಪಕಲೆ, ಯಕ್ಷಗಾನ, ರಾಜಸ್ಥಾನಿ, ಆನಿಮೇಷನ್ ಚಿತ್ರಗಳನ್ನು ಬಿಡಿಸಿದ್ದು, ಒಂದೊಂದು ಚಿತ್ರಗಳು ಕುಂಚದಲ್ಲಿ ಸುಂದರವಾಗಿ ಮೂಡಿ ಬಂದಿದ್ದು ದಾರಿ ಹೋಕರನ್ನು ಮಂತ್ರಮುಗ್ಧರನ್ನಾಗಿ ಮಾಡುವಂತಿದ್ದವು. ಇದು ದೃಶ್ಯಕಲಾ ಮಹಾವಿದ್ಯಾಲಯದ ಮುಖ್ಯ ದ್ವಾರದಿಂದ ಕುಲಪತಿಗಳ ನಿವಾಸದ ಮುಖ್ಯ ದ್ವಾರದವರೆಗೆ ಚಿತ್ರಕಲೆಯ ವಿವಿಧ ಆಯಾಮಗಳನ್ನು ನಾವು ಇಲ್ಲಿ ಚಿತ್ರ ರಚನೆ ಮಾಡ್ತಾಯಿದ್ದೀವಿ. ನಮ್ಮ ಮಹಾವಿದ್ಯಾಲಯದ 4 ವಿಭಾಗದ ವಿದ್ಯಾರ್ಥಿಗಳು ಅಂದರೆ ಅನ್ವಯ ಕಲಾ ವಿಭಾಗದ ವಿದ್ಯಾರ್ಥಿಗಳು, ಶಿಲ್ಪಕಲಾ ವಿಭಾಗದ ವಿದ್ಯಾರ್ಥಿಗಳು ಮತ್ತು ಆ್ಯನಿಮೇಷನ್ ವಿಭಾಗದ ವಿದ್ಯಾರ್ಥಿಗಳು ಹಾಗೂ ಚಿತ್ರಕಲಾ ವಿಭಾಗದ ವಿದ್ಯಾರ್ಥಿಗಳು ಇಲ್ಲಿ ಚಿತ್ರ ರಚನೆಯನ್ನು ನಾವು ಜನಪದ ಶೈಲಿಯ ಚಿತ್ರಗಳಿದ್ದಾವೆ ಮತ್ತು ಗ್ರಾಫಿಕ್ ಫಾರಮ್ ಇದ್ದಾವೆ, ಆ್ಯನಿಮೇಷನ್ ಫಾರಮ್ ಇದ್ದಾವೆ, ಸುರ್ಪೂರು ಶೈಲಿಯ ಚಿತ್ರಕಲೆಗಳಿದ್ದಾವೆ. ಒಟ್ಟು ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ನೀಡುವ ಸದುದ್ದೇಶ ಇಟ್ಟುಕೊಂಡು ನಾವು ಈ ಒಂದು ವಿಶೇಷ NSS ಕ್ಯಾಂಪನ್ನು ಹಾಕ್ಕೊಂಡಿದ್ದೆವು. ಕಳೆದ ವರ್ಷ 2023 ಜೂನ್ನಲ್ಲಿಯೂ ಸಹ ಕುವೆಂಪು ಕನ್ನಡ ಭವನದಿಂದ ದೃಶ್ಯಕಲಾ ಮಹಾವಿದ್ಯಾಲಯದ ಮುಖ್ಯ ದ್ವಾರದವರೆಗೆ ಹೀಗೆ ಒಂದು ಪ್ರಥಮ ನಾವು ವಿಶೇಷ ಶಿಬಿರ ಹಮ್ಮಿಕೊಂಡಿದ್ದೆವು. ಅದರ ಅನುಭವದ ಆಧಾರದ ಮೇಲೆ ದಾವಣಗೆರೆ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳು ಇಂಥದ್ದೊಂದು ವಿಶೇಷ ಕ್ಯಾಂಪನ್ನು ನಮ್ಮ ದೃಶ್ಯಕಲಾ ವಿಭಾಗದ NSS ಯೂನಿಟ್ದಿಂದ ನಡೆಸ್ರಿ ಅಂತ ಅವರು ನಮಗೆ ಸಲಹೆ ಸೂಚನೆ ಕೊಟ್ಟು ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಆರ್ಥಿಕ ಸಂಪನ್ಮೂಲ ಸಹಾಯ ನೀಡಿ ಮಾರ್ಗದರ್ಶನ ನೀಡಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಕ್ಕೆ ಉತ್ತೇಜಿಸಿದ್ದಾರೆ. 4 ಗೋಡೆಗಳ ಮಧ್ಯ ಚಿತ್ರ ಬಿಡಿಸುತ್ತಿದ್ದ ವಿದ್ಯಾರ್ಥಿಗಳು ಇದೀಗ ಕಾಲೇಜಿನಿಂದ ಹಿಡಿದು ಕುಲಪತಿಗಳ ಮನೆಯವರೆಗೆ ಇರುವ ಗೋಡೆಗಳ ಮೇಲೆ ಚಿತ್ರಗಳನ್ನು ಬಿಡಿಸುತ್ತಿದ್ದಾರೆ. ಕಳೆದ ಬಾರಿ ಕಾಲೇಜಿನ ಒಳಭಾಗದಲ್ಲಿ ಚಿತ್ರಕಲೆಗಳನ್ನು ಬಿಡಿಸಿದ್ದು, ಈ ಬಾರಿ ಗೋಡೆಗಳ ಮೇಲೆ ಸಾರ್ವಜನಿಕರ ಎದುರು ಚಿತ್ರಗಳನ್ನು ಬಿಡಿಸುತ್ತಿದ್ದು, ಇದರಿಂದ ನಮ್ಮ ಕಲೆಯನ್ನು ಅನಾವರಣಗೊಳಿಸಲು ಅನುಕೂಲವಾಗಿದೆ ಎನ್ನುತ್ತಾರೆ ವಿದ್ಯಾರ್ಥಿಗಳು. ವಿಶೇಷವಾಗಿ ನಮ್ಮ ಕಾಲೇಜು 60ನೇ ವರ್ಷದ ಒಂದು ಸಂಭ್ರಮಾಚರಣೆಯಲ್ಲಿದೆ. ಅದಕ್ಕೋಸ್ಕರ ನಾವು NSS ಘಟಕದ ವತಿಯಿಂದ ಒಂದು ಶಾಲೆಯ ಸೌಂದರ್ಯೀಕರಣವನ್ನು ನೀವು ಇಲ್ಲಿ ದೃಶ್ಯದಲ್ಲಿ ನೋಡ್ತಿರ್ಬೋದು. ಗೋಡೆಯ ಒಂದು ಚಿತ್ತಾರಗಳಿಂದ ನಾವು ಕಂಗೊಳಿಸುವಂತೆ ಮಾಡ್ತಾ ಇದ್ದೀವಿ. ನಾವು ಇದರಲ್ಲಿ ವಿಶೇಷವಾಗಿ ಟ್ರೆಡಿಷ್ನಲ್ ಪೇಂಟಿಂಗ್ಸ್ ಮತ್ತು ಶಿಲ್ಪಕಲೆಗಳು ಮತ್ತು ವೆಕ್ಟರ್ ಆರ್ಟು, ಜಮಿನಿ ರೈ ಆರ್ಟು ಮತ್ತು ಮಧುಬನಿ ಪೇಂಟಿಂಗ್ಸು, ಹಾಗೆ ಮತ್ತು ಯಾವುದು ಯಕ್ಷಗಾನ ಶೈಲಿಯ ಒಂದು ಚಿತ್ರಗಳನ್ನ ನಾವು ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಶಾಲೇಜು ಆವರಣದ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳೋದರ ಜೊತೆಗೆ ಜನರಲ್ಲಿ ಒಂದು ಅರಿವು ಮೂಡಿಸುವಂತಹ ಒಂದು ಕೆಲಸವನ್ನು ನಾವು ಈ ಮುಖಾಂತರ ಮಾಡ್ತಾ ಇದ್ದೀವಿ. ಇಲ್ಲಿ NSS ಶಿಬಿರ ನಡೀತಿದೆ. ಬರೀ ಸ್ಟೂಡೆಂಟ್ಸ್ಗಳೇ ಸೇರಿ ಮಾಡ್ತಿರೋದು. ಇದು ಪೇಂಟಿಂಗ್ಸ್ ಎಲ್ಲ ಗ್ರೂಪ್ಸ್ ಮಾಡಿದ್ದಾರೆ. 5 ಮೆಂಬರ್ಸ್ದು ಗ್ರೂಪ್ ಮಾಡಿದ್ದಾರೆ. ಅವರು 5 ಮೆಂಬರ್ಸ್ ಗ್ರೂಪಿಗೆ ಒಬ್ಬರೊಬ್ಬರು ಟೀಚರ್ನ ಅಲಾಟ್ ಮಾಡಿದ್ದಾರೆ. ಆ ಟೀಚರ್ಸ್ ಏನೇನು ಥೀಮ್ ಕೊಟ್ಟಿದ್ದಾರೋ ಆ ಥೀಮ್ ಪ್ರಕಾರ ಎಲ್ಲ ವಾಲ್ ಪೇಂಟ್ ಮಾಡ್ತೀವಿ. ನಮ್ಮ ಕಾಲೇಜಲ್ಲಿ ನಾವು 4 ಗೋಡೆ ಮಧ್ಯೆ ಕೂತ್ಕೊಂಡು ಏನು ವರ್ಕ್ ಮಾಡ್ತೀವಿ ಅದನ್ನು ಜನರಿಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ, ಹಾಗೂ ನಮ್ಮ ಕಾಲೇಜಿನ 60 ಇಯರ್ಸ್ ಸೆಲೆಬ್ರೇಷನ್ ಇದೆ. ಆ ಸೆಲೆಬ್ರೇಷನಿಗೋಸ್ಕರ ನಮ್ಮ ಕಾಲೇಜ್ ಇನ್ನೂ ಚೆನ್ನಾಗಿ ಕಾಣಲಿ ಅನ್ನೋ ಕಾರಣಕ್ಕೆ NSS ಘಟಕದ ವತಿಯಿಂದ ವಾಲ್ ಪೇಂಟಿಂಗ್ ಮಾಡ್ತಾಯಿದ್ದೀವಿ. ಲಾಸ್ಟ್ ಇಯರು ಮಾಡಿದ್ವಿ ಇದೇ ಥರ ಕ್ಯಾಂಪು. ಆ ಕಡೆ ಬೇರೆ ಕಡೆ ವಾಲ್ಗಡೆ ಮಾಡಿದ್ವಿ. ಇವಾಗ ಈ ಸರಿ ಈ ಕಡೆ ಕುಲಪತಿಗಳ ಭವನದ ಕಡೆಯಿಂದ ಮಾಡ್ತಾಯಿದ್ದೀವಿ. ಸೊ ನಾವು ಒಳಗಡೆ ಕುತ್ಕೊಂಡು ಏನು ವರ್ಕ್ ಮಾಡ್ತೀವಿ ಅದ್ರ ಖುಷಿಗಿಂತ ಇಲ್ಲಿ ಹೊರಗಡೆ ಮಾಡೋ ಖುಷಿನೇ ಬೇರೆ ಅನ್ನಿಸ್ತಾ ಇದೆ. ಆಧುನಿಕತೆ ಬೆಳೆದಂತೆ ನಮ್ಮ ಚಿತ್ರಕಲೆ ಮರೆಯಾಗುತ್ತಿದ್ದು, ಅದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕಾಲೇಜು ಆಡಳಿತ ಮಂಡಳಿ ಈ ಥೀಮ್ ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳು ಖಾಲಿ ಗೋಡೆಗಳಿಗೆ ಜೀವ ತುಂಬಿದಂತೂ ಸತ್ಯ.
ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಣ್ಣೀಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.